ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ರಾಜ್ಯ ವಿಶ್ವವಿದ್ಯಾನಿಲಯ ತಿದ್ದುಪಡಿ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವುದು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು ವಿವರಿಸಿ. ಮಾನ್ಯ ಅಧ್ಯಕ್ಷರೇ, ರಾಯಚೂರು ವಿಶ್ವವಿದ್ಯಾಲಯದ ಹೆಸರನ್ನ ಮರುನಾಮಕರಣ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ರಾಯಚೂರು ವಿಶ್ವವಿದ್ಯಾಲಯ ಎಂಬ ಪದಾವಳಿಯ ಅದನ್ನು ಬದಲಾಯಿಸಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತೇಳಿ ಅದನ್ನು ಮರುನಾಮಕರಣ ಮಾಡ್ತಕ್ಕಂಥ ತಿದ್ದುಪಡಿಯನ್ನು ಇವತ್ತು ಸದನದ ಮುಂದೆ ತಂದಿದ್ದೇನೆ. ಇದನ್ನು ಎಲ್ಲ ಸದಸ್ಯರು ಅಂಗೀಕರಿಸಬೇಕಂತ ಕೋರುತ್ತೇನೆ. ಸನ್ಮಾನ್ಯ ಸಚಿವರು ತಂದಿರುವಂಥ ಬಿಲ್ ಏನಿದೆ ಸ್ವಾಗತ ಮಾಡ್ತೀರಿ. ಈ ಪ್ರಪಂಚಕ್ಕೆ ರಾಮಾಯಣ ಕೊಟ್ಟಂಥ ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನು ಇಡ್ತಾ ಇದ್ದಾರೆ. ಇದನ್ನು ಸ್ವಾಗತ ಮಾಡ್ತೀರಿ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಕರ್ನಾಟಕ ವಿಶ್ವವಿದ್ಯಾಲಯದ ತಿದ್ದುಪಡಿ ವಿಧೇಯಕ 2024 ಅಂಗೀಕೃತವಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ 20 ಸಾಲಿನ ಚಾಣಕ್ಯ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕ. ಮಾನ್ಯ ಅಧ್ಯಕ್ಷರೇ, 2024 ಸಾಲಿನ ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಗೆ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಮಂತ್ರಿಗಳು. ಮೈಕ್. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕಾಗಿ ತಮ್ಮನ್ನು ಕೋರುತ್ತೇನೆ. ಈಗ ವಿವರಣೆ ಬೇಕಾ? ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು.
ಸನ್ಮಾನ್ಯ ಅಧ್ಯಕ್ಷರೇ, ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2024 ತಿದ್ದುಪಡಿ ಆಗಿರುವುದನ್ನು ಅಂಗೀಕರಿಸಬೇಕೆಂದು ತಮ್ಮಲ್ಲಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಈಗ 20 ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ. ಮಾನ್ಯ ಅಧ್ಯಕ್ಷರೇ, 2024 ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆ ವಿನಿಮಯ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸಬೇಕಂತೇಳಿ ಸೂಚಿಸುತ್ತೇನೆ. ಪರಿಯೋಜನೆ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಪರಿಹರಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರೇ, ಅಧ್ಯಕ್ಷರೇ, ಇತ್ತೀಚೆಗೆ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿ ಈ ತೆರೆದ ಬಾವಿಯಲ್ಲಿ ಮಕ್ಕಳ ಬೀಳುವಂಥ ಅನೇಕ ಸಂದರ್ಭಗಳಲ್ಲಿ ಅದನ್ನು ತಪ್ಪಿಸಲು ಈ ವಿಧೇಯಕವನ್ನು ತರಲಾಗಿದೆ. ಹಾಗಾಗಿ ಮುಂದೆ ನಡೆಯುವಂಥ ಈ ತಿದ್ದುಪಡಿಯಲ್ಲಿ ಕೆಲವು ಪ್ರಿಕಾಷನ್ಸ್ ತಗೊಂಡು ಮಾಡುವಂಥ ಬೋರ್ವೆಲ್ ತೆಗೆಯುವಂಥ ಏಜೆನ್ಸಿ ಮತ್ತು ಅದರ ಮಾಲೀಕರು ಅವರೆಲ್ಲ ಕೆಲವು ಕ್ರಮಗಳು ತೆಗೆದುಕೊಳ್ಳಲಿಕ್ಕೆ ಅವರಿಗೆ ನಿರ್ದಿಷ್ಟವಾದಂಥ ವಿಷಯಗಳು ನಾವು ಇದರಲ್ಲಿ ತಂದಿದ್ದೀವಿ. ಅದರಲ್ಲಿ ಲೋಕಲ್ ಬಾಡೀಸ್ ಸಹಿತ ಇದರಲ್ಲಿ ಇನ್ವಾಲ್ವ್ ಮಾಡಿ ಅವರು ಸಹಿತ 15 ದಿನ ಮೊದಲೇ ಮಾಹಿತಿ ನೀಡೋದ ಮುಖಾಂತರ ಆ ಬೋರ್ವೆಲ್ಗಳನ್ನ ಏನು ವಿಫಲವಾಗಿರ್ತಕ್ಕಂಥ ಬೋರ್ವೆಲ್ಗಳ ಬಗ್ಗೆ ಬೇಲಿ ಆಗಬೇಕಾಗಿದ್ದು, ಬೋರ್ಡ್ ಆಗ್ತಕ್ಕಂಥದ್ದು ಮತ್ತು ಅಲ್ಲಿ ಜನರು ಯಾವುದೇ ಮಕ್ಕಳಲ್ಲಿ ಹೋಗಲಾದಂಥ ರೀತಿಯಲ್ಲಿ ಪ್ರಯತ್ನ ಮಾಡಲಿಕ್ಕೆ, ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿಕ್ಕೆ ಈ ವಿಧೇಯಕವನ್ನು ನಾವು ತಂದಿದ್ದೀವಿ. ಏನಪ್ಪ ಸನ್ಮಾನ್ಯ ಅಧ್ಯಕ್ಷರೇ, ಬಿಲ್ಲು ಸ್ವಾಗತ ಇದೆ. ಆದರೆ ಶಿಕ್ಷೆ ಮತ್ತು ದಂಡನೆ ಇದೆಯಲ್ಲ, ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಎಷ್ಟು ಖರ್ಚಾಗ್ತದೆ? 5 ರಿಂದ 6 ಲಕ್ಷ ರೂಪಾಯಿ ಮೇಲೆ ಖರ್ಚಾಗ್ತದೆ. ಆಗುತ್ತಲ್ಲ? ಆಗುತ್ತೆ. ಇಲ್ಲ 10 ಲಕ್ಷ ರೂಪಾಯಿವರೆಗೂ ಆಗ್ಬೋದು. ಇವ್ರ ದಂಡನೆ 10,000 ರೂಪಾಯಿ, 25,000 ರೂಪಾಯಿ. ಒಂದು ಮಗು ಜೀವ ಹೋಗ್ತೈತೆ. ನಾವು ನೋಡಿದಿರಿ ಟಿವಿಗಳಲ್ಲಿ ಈ ಥರದ ಘಟನೆ ಆದಾಗ ಬೆಳಗ್ಗೆ ಶುರುವಾದರೆ ಸಂಜೆವರೆಗೂ ಇದನ್ನೇ ನೋಡ್ತಾ ಇರ್ತೀರಿ. ಈ ಆಪರೇಷನ್ ಇಡೀ ಜಿಲ್ಲಾಡಳಿತ ಪೂರ್ತಿ ಅಲ್ಲೇ ಇರ್ತತೆ. DC ಇಂದ ಹಿಡಿದು ಎಲ್ಲ ಇರ್ತದೆ. ಅಂದರೆ ಜಾಸ್ತಿ ಮಾಡಬೇಕು. ಇದು ದಂಡನೆ ಇದೆಯಲ್ಲ, ಜಾಸ್ತಿ ಮಾಡಿ. ಒಂದು 4 ಲಕ್ಷನೋ 5 ಲಕ್ಷನೋ ಹಾಕಿ ಇವನು ತಾನೇ ಕಟ್ಟೋದು. ಅವನು ಬೋರ್ವೆಲ್ ಅವನಿಗೆ ದಾಡಿ ಇದೆ, ಕಟ್ತಾರೆ. ಅವನು ಕರೆಕ್ಟಾಗಿ ಮುಚ್ಚಿಬಿಟ್ಟು ಹೋಗ್ತಾನೆ. ಅವನಿಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಕು. ನೀವು ರೈತನ ಕೊಟ್ರೆ ಮಾಡಲ್ಲ, ಸುಮ್ಮನೆ ಹಾಕ್ತಾರೆ. ಅವನದೇ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಜಾಸ್ತಿ ಫೈನ್ ಹಾಕ್ಬೇಕು. ಕನಿಷ್ಠ 1 ಲಕ್ಷದಿಂದ 5 ಲಕ್ಷದ ಒಳಗಡೆ ಹಾಕಿ. ಸುದ್ದಿ ಓದುವಂತಹದ್ದೇ ಒಂಥರ ಕರುಳು ಹಿಚ್ಚಿದಂಗೆ ಆಗ್ತದೆ. ಖಂಡಿತವಾಗಿ ಇದನ್ನು ತಡೆಗಟ್ಟುವ ದೃಷ್ಟಿಯಿಂದ ಈ ಬಿಲ್ ಸ್ವಾಗತಾರ್ಹ, ಏನೂ ತೊಂದರೆ ಇಲ್ಲ. ಆದರೆ ಇದು ಯಾರೋ ಸ್ಥಳೀಯ ಪ್ರಾಧಿಕಾರಿಗಳು ಸಾಮಾನ್ಯ ರೈತರು ಕೊಳವೆ ಬಾವಿ ಕೊರೆಸ್ತಾರೆ ಜಮೀನಿನಲ್ಲಿ, ಅವರಿಗೆ ಕಿರುಕುಳ ಪ್ರಾಯ ಆಗಬಾರ್ದು ಅನ್ನುವಂಥದ್ದು. ರೈತರಿಗೆ ಕಿರುಕುಳ ಆಗುವಂಗೆ ಆಗಬಾರ್ದು. ಇದೆಲ್ಲ ಸೆಕ್ಯೂರಿಟಿ ಇದನ್ನೆಲ್ಲ ಸರಿ ಇದೆ. ಅದನ್ನ ಮುಚ್ಚಬೇಕು, ಸುತ್ತ ಮುಳ್ಳು ತಂತಿ ಬೇಲಿ ಕಟ್ಟಬೇಕು, ಅದಕ್ಕೆ ಇದನ್ನೆಲ್ಲ ಮಣ್ಣು ಇದನ್ನೆಲ್ಲ ತುಂಬಿ ಅದನ್ನ ಫಿಲಪ್ ಮಾಡಬೇಕು. ನೀವು ಎಲ್ಲದೂ ಸರಿ ಇದೆ. ಆದರೆ ಇದಕ್ಕಾಗಿ ಕಿರುಕುಳ ಕೊಡುವಂಥದ್ದು ಆಗಬಾರ್ದು. ಸಾಮಾನ್ಯ ಈಗ ಸರ್ಕಾರ ಈಗ ಕೊಡ್ತಾ ಇಲ್ಲ ಬೋರ್ವೆಲ್ಗಳನ್ನು. ಹಾಗಾಗಿ ಪ್ರೈವೇಟ್ನವರು ಸಾಮಾನ್ಯ ರೈತರು ತೋಡುವಾಗ ಅದೇ ಕ್ಲಾಪ್ ಹಾಕಿ ವೆಲ್ಡ್ ಮಾಡಬೇಕು. ಅವರ ಹತ್ರ ಮಿಷನ್ನಲ್ಲೇ ಇರ್ತದೆ ಅದು. ನೀವು ಇದನ್ನ ಹೇಳಿದ ಕೂಡಲೇ ಭಯಭೀತಿಯಾಗಿ ವೆಲ್ಡ್ ಮಾಡ್ತಾನೆ. ಆದರೆ ಸ್ಥಳೀಯ ಪ್ರಾಧಿಕಾರಿಗಳು ಅವರಿಗೆ ಕಿರುಕುಳ ಪ್ರಾಯರಾಗದಿದ್ದಾಗೆ ಇದರಲ್ಲಿ ಏನಾದರೂ ಮಾಡಬೇಕು ಅಷ್ಟೇ. ಅಧ್ಯಕ್ಷರೇ, ಗ್ರಾಮ ಪಂಚಾಯತಿ ಪ್ರದೇಶದಲ್ಲಿ ಕೊರೆದಾಗ, ಸರ್ಕಾರಿ ಜಾಗದಲ್ಲಿ ಗ್ರಾಮಗಳಿಗೆ ನೀರು ಕೊರೆದಾಗ ಅವ್ರು ಹಾಗೆ ಬಿಟ್ಟೋಗೋದು ಜಾಸ್ತಿ, ಅದನ್ನು ಮುಚ್ಚೋದಿಲ್ಲ.
ಅದನ್ನು ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಯಾರು ಯಾವ ಇಲಾಖೆ ಬೋರನ್ನು ಕೊರೆಸ್ತಾರೆ ಅವರು ನೀರು ಬಂದರೆ, ಪೂರ್ಣ ಪ್ರಮಾಣದಲ್ಲಿ ನೀರು ಬಂದರೆ ಆ ಕ್ಯಾಪನ್ನು ಹಾಕಿ ಸುರಕ್ಷಿತವಾಗಿ ನೋಡ್ಕೋಬೇಕು. ಇಲ್ಲ ಅಂದರೆ ಅದು ನೀರು ಬರಲಿಲ್ಲ ಅಂದರೆ ಅದನ್ನು ಸಂಪೂರ್ಣವಾಗಿ ಆ ಪೈಪನ್ನು ಕಿತ್ಕೊಂಡು ಮಣ್ಣನ್ನು ಮುಚ್ಚುವಂಥ ಕೆಲಸ ಮಾಡಬೇಕು. ಇದು ಹಂಗೆ ಬಿಟ್ಟು ಏನಾಗುತ್ತೆ, ಸ್ವಲ್ಪ ಮೈ ಮರ್ತಂಗೆ ಹೋಗ್ಬಿಟ್ಟು ಕೊನೆಯಲ್ಲಿ ಅದು ನಿಜವಾಗ್ಲೂ 2-3 ಪ್ರಕರಣಗಳಾಗಿದ್ದಾವೆ. ಅದರಿಂದ ಆ ಗ್ರಾಮ ಪಂಚಾಯತಿಯವ್ರನ್ನ ಜವಾಬ್ದಾರಿ ಮಾಡಬೇಕು. ಗ್ರಾಮ ಪಂಚಾಯತಿ ಸರ್ಕಾರದಿಂದ ಕೊರೆದಂಥ ಬೋರ್ವೆಲ್ಗಳಿಗೆ, ಇವಕ್ಕೆ ಬಾಕಿ ಬೋರ್ವೆಲ್ಗಳಿಗೆ ಓನರ್ಗಳನ್ನೇ ಫಿಕ್ಸ್ ಮಾಡಿ, ನಾವೇನು ಬೇಡ ಅನ್ನೋಲ್ಲ. ಓನರ್ಗಳಿಗೆ ದಂಡ ವಿಧಿಸೋಕ್ಕೆ ಪ್ರಯತ್ನ ಮಾಡಿದರೆ ಒಳ್ಳೆಯದೇ. ಓನರ್ಗಳಿಗೆ ಅಷ್ಟು ಜವಾಬ್ದಾರಿ ಇಲ್ಲ ಅಂತಂದರೆ ಭಾಳ, ಯಾಕಂದರೆ ಇದು ಒಂದು ಮಕ್ಕಳ ಜೀವ ಹೋಗುವಂಥ ವಿಷಯ, ಕ್ರಿಮಿನಲ್ ಆಫೆನ್ಸ್ ಕೂಡ ಅದನ್ನು ಮಾಡಿ ಅಂತ ವಿನಂತಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಈ ತಿದ್ದುಪಡಿ ಸ್ವಲ್ಪ ಇನ್ನೂ ಮಾನ್ಯ ಮಂತ್ರಿಗಳೇ ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ ಇದು ಬಿಲ್ ತರಬೇಕಾಗಿತ್ತು. ಬಹಳ ಸೀಮಿತವಾಗಿ ಬೋರ್ವೆಲ್ ಕೊರೆದ ಈ ತಿದ್ದುಪಡಿ ಸ್ವಲ್ಪ ಇನ್ನೂ ಮಾನ್ಯ ಮಂತ್ರಿಗಳೇ ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ ಇದು ಬಿಲ್ ತರಬೇಕಾಗಿತ್ತು. ಬಹಳ ಸೀಮಿತವಾಗಿ ಬೋರ್ವೆಲ್ ಕೊರೆದರಲ್ಲಿ ಮಕ್ಕಳು ಬೀಳ್ತಾರೆ ಅನ್ನೋ ಕಾರಣಕ್ಕಾಗಿ ಮಸೂದೆಯನ್ನು ತಂದಿದ್ರಿ, ತಿದ್ದುಪಡಿ ಇದನ್ನು ಮಾಡಿ. ಆದರೆ ಬೋರ್ವೆಲ್ ಹೊಡೆಯುವಂಥ ಮಾಲೀಕರಿದಲ್ಲ, ಅವ್ರಿಗೆ ಜವಾಬ್ದಾರಿ ಜೊತೆಗೆ ಅಧಿಕಾರಿಗಳು ಏನು ಮಾಡ್ತಾರೆ, ಜಿಯಾಲಜಿಸ್ಟು ನೀರು ಎಲ್ಲಿ ಬೀಳ್ತವಂತ ತೋರಿಸ್ಬೇಕು ಅವನು, ಆಮೇಲೆ ಇಲಾಖೆಯವರು, ಪಂಚಾಯತ್ ರಾಜ್ ಇಲಾಖೆ ಆಗಿರ್ಬೋದು, ಬೇರೆ ಇಲಾಖೆಯವರು. ಈ ಮಾತನ್ನು ಯಾಕೆ ಹೇಳ್ತೀನಿ ಅಧ್ಯಕ್ಷರಂದರೆ, ಈಗ ನಾವು ವಿವಿಧ ನಿಗಮಗಳಿಂದ ಸಣ್ಣ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಕೊಡೋದಕ್ಕೋಸ್ಕರ ಬೋರ್ವೆಲ್ ಅಂತ ನಾವು ಕೊಡ್ತೀವಿ. ನಮ್ಗೆ ಗೊತ್ತಿರೋದಿಲ್ಲ ಎಷ್ಟು ಡಿಸ್ಟೆನ್ಸ್ ಎಷ್ಟಿದೆ, ಅವನ ಹೊಲ ಎಷ್ಟಿದೆ. 600 ಮೀಟರ್ ಒಳಗಡೆ ಬೋರ್ವೆಲ್ ಹಾಕಬಾರ್ದು ಅಂತ ನಿಯಮ ಇದೆ. ಆದರೂ ಬೋರ್ವೆಲ್ ಹಾಕ್ತೀವಿ, ಅವನಿಗೂ ಅನುಕೂಲ ಅಲ್ಲ ಇವನಿಗೂ ಅನುಕೂಲ ಅಲ್ಲ. ಸೊ ಇದಕ್ಕೆ ನಾನು ಹೇಳ್ತೀನಿ, ಮಾನ್ಯ ಮಂತ್ರಿಗಳು, ಈ ಬಿಲ್ಲನ್ನು ನೀವು ಇವತ್ತು ಇನ್ನೊಂದು ಸ್ವಲ್ಪ ವಿಶಾಲವಾಗಿ ಯಾವ ಥರ ನಿಯಂತ್ರಣ ಮಾಡ್ಬೋದು, ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ಓದಿದ್ದೀನಿ. ಈಗ ಏನು ಸಲಹೆ ಏನು? ಅಲ್ಲ, ಈ ಬಿಲ್ಲನ್ನು ಇನ್ನೂ ಸ್ವಲ್ಪ ದೂರದೃಷ್ಟಿ ಇಟ್ಕೊಂಡು ತರಲಿ ಅಂತ ಬಹಳ ಸೀಮಿತವಾಗಿ ತಂದಿದ್ದಾರೆ. ನಿಮ್ಮ ಕೆಲವು ಸಲಹೆ ಇದ್ರೆ ಕೊಡಿ. ಅದಕ್ಕೆ ನಾನು ಸಲಹೆ ಅಂತಂದರೆ, ಒಂದು ಇಂಜಿನಿಯರ್ಗಳಿಗೂ ಕೂಡ ನೀವು ಅವ್ರ ಮೇಲೆ ಅವರಿಗೆ ಕೂಡ ನೀವು ಹಿಡಿಯಬೇಕು. ಆಮೇಲೆ ಜಿಯಾಲಜಿಸ್ಟು ಅವರು ಕೂಡ ಜವಾಬ್ದಾರಿ ಅವ್ರ ಮೇಲೆ ಕೊಡಬೇಕು. ಅವಾಗ ಮಾತ್ರ ಕಂಟ್ರೋಲ್ ಆಗಕ್ಕೆ ಸಾಧ್ಯತೆ. ಓಕೆ. BR ಪಾಟೀಲ್ರು ಇದಕ್ಕೆ ಇನ್ನೂ ಕೆಲವು ರೀತಿಯ ಬದಲಾವಣೆ ಆಗಬೇಕು, ತಿದ್ದುಪಡಿ ಆಗಬೇಕು ಅನ್ನುವಂಥ ತಮ್ಮ ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ದಾರೆ. ಈ ಬಿಲ್ನೊಳಗೆ ನಾವು ಅತ್ಯಂತ ಸ್ಪಷ್ಟವಾಗಿ ಕೊರೆಯುವ ಏಜೆನ್ಸಿ ಅಂದರೆ ಬೋರ್ ಡ್ರಿಲ್ಲಿಂಗ್ ಏಜೆನ್ಸಿ, ಆಮೇಲೆ ಅನುಷ್ಠಾನ ಮಾಡ್ತಕ್ಕಂಥ ಏಜೆನ್ಸಿ, ಆಮೇಲೆ ಭೂ ಮಾಲೀಕನ ಕರ್ತವ್ಯಗಳನ್ನು ದಯಮಾಡಿ ತಾವು ಪರಿಶೀಲಿಸಬೇಕು. ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ತಾವೇನೀಗ ಮಾತಾಡ್ತಾ ಇದ್ರಿ, ತಾವು ಮಾತನಾಡ್ತಕ್ಕಂಥ ಆ ಎಲ್ಲ ವಿಷಯಗಳನ್ನು ನಾವು ಗ್ರಹಿಸ್ಕೊಂಡಿದ್ದೇವೆ. ಆಮೇಲೆ ಯಾವ ಬೋರ್ವೆಲ್ಲು ಫೇಲ್ ಆಗ್ತಾವಲ್ಲ, ಒಮ್ಮೆಲೆ ಅದನ್ನ ಮುಚ್ಚಿಬಿಡೋದಕ್ಕೆ ಆಗೋದಿಲ್ಲ. ಕೆಲವು ಸಲ ಆ ಸಂದರ್ಭೋಚಿತವಾಗಿ ಕೆಲವು ಸೀಸನ್ಗಳ ನಂತರ ಮತ್ತೆ ನೀರು ಬರ್ತಿರ್ತದೆ. ಅದಕ್ಕೆ ಥ್ರೆಡ್ ಹಾಕಿ ಅದೇನು ಕ್ಯಾಪಿಂಗ್ ಮಾಡಬೇಕು ಅದನ್ನು ಸಹಿತ ನಾವು ಸ್ಪಷ್ಟಪಡಿಸಿದ್ದೇವೆ. ಆ ಹಿನ್ನೆಲೆಯೊಳಗೆ ಸನ್ಮಾನ್ಯ BR ಪಾಟೀಲ್ರಿಗೆ ನಾನು ವಿನಂತಿ ಮಾಡ್ತೀನಿ, ಇದನ್ನು ತಾವು ಒಪ್ಕೊಳ್ರಿ. ಹಾಗೇನಾದರೂ ಬದಲಾವಣೆ, ಹೆಚ್ಚಿನ ತಿದ್ದುಪಡಿಗಳನ್ನು ತರುವಂಥ ಅವಶ್ಯಕತೆ ಇದ್ದರೆ ಸರ್ಕಾರ ಅದನ್ನು ಪರಿಶೀಲನೆ ಮಾಡ್ತದೆ. ಅಧ್ಯಕ್ಷರೇ, ಖಂಡಿತ ಇದನ್ನು ವೆಲ್ಕಮ್ ಮಾಡ್ತೀವಿ. ಆದರೆ ನಾನು ಬೋರ್ವೆಲ್ ಹಾಕುವಾಗ ಆ ಅಂತರ ಏನಿರಬೇಕು ಅನ್ನೋದನ್ನು ನೀವು ನಿಯಮ ಇದೆ, ಅದನ್ನು ನಾವು ಉಲ್ಲಂಘನೆ ಮಾಡ್ತಾ ಇದ್ದೀವಿ. ಆ ಅಂತರ ಬಿಟ್ಟು ನಾವು 6 ಎಲ್ಲ ಬೋರ್ವೆಲ್ ಹಾಕ್ತೀವಿ, ಅದನ್ನು ಕೂಡ ಇಲ್ಲಿ ತರಬೇಕು. ನಾನು ಸ್ವಾಮಿ ಅಧ್ಯಕ್ಷರೇ, ಈಗ ಅದು ಪೈಪ್ ಹಾಕ್ಬೇಕಾಗತ್ತೆ. ಅದು ಪೈಪ ಹಾಕಿರೋದಿಲ್ಲ, ಯಾಕಂದ್ರೆ ನೀರು ಹತ್ತಲಿಲ್ಲ ಅಂತ ಕೂಡ ಅಲ್ಲಿ ಕೆಳಗೆ ಪೈಪ್ ಕೇಸಿಂಗ್ ಪೈಪ್ ಹಾಕೋದೇ ಇಲ್ಲ, ಅವಾಗ ಥ್ರೆಡ್ಡಿಂಗ್ ಮಾಡಕ್ಕೆ ಬರೋದೇ ಇಲ್ಲ. ಅದಕ್ಕೆ ಅದಕ್ಕೊಂದು ಏನಾದರೂ ನೀವು ಸೊಲ್ಯೂಷನ್ ಮಾಡ್ಬೋದು. ಟೆಕ್ನಿಕಲ್ ನೋಡಿಕೊಳ್ತಾರೆ ಅವರು. ಮತ್ತೆ ನೋಡು ಅಧ್ಯಕ್ಷರೇ, ಏನು ಬಿಲ್ ತಂದಿದ್ರೆ ಸರಿಯಾಗಿದೆ ಬಿಲ್ಲು. ಇಲ್ಲಿ ಏನು ಅಧ್ಯಕ್ಷರೇ ಅಂದರೆ, ಈಗ ಪ್ರೈವೇಟ್ ಮಾಲೀಕರಿಗೆ ನೀವು ವಹಿಸ್ತೀರಿ. ನಮ್ಮ ಏನು ಸಚಿವರು ಹೇಳಿದಾಗೆ ಸರ್ಕಾರಿ ಬೋರ್ವೆಲ್ಸ್ ಏನು ಕೊರಿತಾರೆ ಅದನ್ನು ತಕ್ಷಣ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಏಕೆಂದರೆ ಅದು ಆ ಬಿಲ್ ಆಗ್ತಕ್ಕಂಥದ್ದು ಇವತ್ತು ಕೊರೆದ್ರೆ ಬಿಲ್ ಆಗ್ತಕ್ಕಂಥದ್ದು 1 ವರ್ಷಕ್ಕೋ 1 ವರ್ಷಕ್ಕೋ ಆಗ್ತದೆ. ಅಲ್ಲಿ ತನಕ ಜೋಪಾನ ಮಾಡಬೇಕು.
ಆ ಜೋಪಾನ ಮಾಡ್ತಕ್ಕಂಥ ಯಾರು? ಕಾಂಟ್ರಾಕ್ಟ್ ಕೊರಿತಾನೆ, ಮೇಲೆ ಕ್ಯಾಪ್ ಹೋಗ್ತಾರೆ, ಬಹಳಷ್ಟು ಕಡೆ ಕ್ಯಾಪ್ ವೆಲ್ಡ್ ಮಾಡೋದಿಲ್ಲ, ಕಳಿಸಿ ಬೀಳ್ತದೆ ಅಧ್ಯಕ್ಷ. ಕ್ಯಾಪ್ ಕಾಂಟ್ರಾಕ್ಟ್ ಏನ್ ಮಾಡ್ತಾನೆ, ಬೋರ್ ಹಾಕಿದ ತಕ್ಷಣ 2 ವೆಲ್ಡ್ ಮಾಡಿ ಟಾಗೆ ಹೊಟ್ಟೋಗ್ತಾನೆ ಅವನು. ಅದರ ನಂತರ ಅವನು ಆ ಕಡೆ ಬರೋದಿಲ್ಲ. ಅದನ್ನ ವರ್ಷಾನುಗಟ್ಟಲೆ ಅದನ್ನ ಯಾರು ನೋಡ್ಕೊಳ್ತಾರೆ? ಸಂರಕ್ಷಣೆ ಮಾಡ್ತಕ್ಕಂಥವ್ರು ಯಾರು? ಅಧ್ಯಕ್ಷರೇ, ಬೋರ್ಡ್ ರಿಲೀಫ್ ಫೈಲ್ ಆಗ್ತದೆ, ಫೈಲ್ ಸಂದರ್ಭದಲ್ಲಿ ಮುಚ್ಚಬೇಕು, ಮುಚ್ಚೋದಿಲ್ಲ ಅವನು. ಮುಚ್ಚಿಬಿಟ್ರೆ ಅವನಿಗೆ ಬಿಲ್ ಆಗೋದಿಲ್ಲ. ಅಧ್ಯಕ್ಷ, ಏನಾಗಿದೆ ಇವತ್ತು ನಮ್ಮಲ್ಲಿ, ಹಿಂದೆ ಬರಗಾಲ ಬಂದಾಗ ನನ್ನ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ನಾವು 2,000 ಬೋರ್ವೆಲ್ ಕೊರೆಸಿದ್ವಿ ಅಧ್ಯಕ್ಷರೇ. ಇವತ್ತು ಕೂಡ 35 ಕೋಟಿ ಹಣ ಪೆಂಡಿಂಗ್ ಇದೆ. ಇವತ್ತಿಗೂ ಅದರ ಸುಮಾರು 5-6 ಇನ್ಸ್ಪೆಕ್ಷನ್ ಆಗಿದೆ. ಅಂತದ್ರಲ್ಲಿ ನೋಡಿ 4 ವರ್ಷದಿಂದ ಬೋರ್ ಮುಚ್ಚಲಿಕ್ಕಾಗಿಲ್ಲ. ಆ ಕಾಂಟ್ರಾಕ್ಟರ್ ಡೈಲಿ ಹೋಗಿ ಬೋರ್ ಮುಚ್ಚಲಿಕ್ಕೆ ಬರೋದಿಲ್ಲ. ಇದಕ್ಕೆ ಏನಾದ್ರೂ ಕೂಡ ಇದರಲ್ಲಿ ಈ ಕಾನೂನಿನಲ್ಲಿ ಏನಾದ್ರು ಕೂಡ ಆ ಸಂರಕ್ಷಣೆ ಮಾಡೋದಕ್ಕೆ ಯಾರು ಹೊಣೆಗಾರರು, ಯಾರು ಸಂರಕ್ಷಣೆ ಮಾಡಬೇಕು? ಒಂದು ವೇಳೆ ಕೇಸಿಂಗ್ ರಿಮೂವ್ ಮಾಡಿದಾಗ ಬಹಳ ಅಪಾಯಕಾರಿ. ಕೇಸಿಂಗ್ ಇದ್ರೆ ಕ್ಯಾಪ್ ಹಾಕಿ ವೆಲ್ಡ್ ಮಾಡಿ ತದನಂತರ ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಮಣ್ಣು ಮುಚ್ಚಿಬಿಟ್ರೆ ಸೇಫ್ ಅಧ್ಯಕ್ಷರೇ. ಅವ್ರಿಗೆ ಟಾಕೆ ಕೊಟ್ಟೋಗ್ಬಿಟ್ರೆ ಅದು ಸೇಫ್ ಅಲ್ಲ. ಸಂಸ್ಥೆ ಏನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಆ ಕ್ಯಾಪ್ ಅನ್ನ ಸಣ್ಣ ಪಣ್ಣ ಕಳ್ಳರು ಅದನ್ನ ಊಡಿಸ್ಕೊಂಡು ಹೋಗ್ಬಿಡ್ತಾರೆ. ಆ ಊಡಿಸ್ಕೊಂಡು ಹೋಗ್ಬಿಟ್ರೆ ಆ ಹೋಲ್ ಹಾಗೆ ಕಾಣ್ತಾ ಇರುತ್ತೆ. ಅದು ಒಂದು ಅಧ್ಯಕ್ಷರೇ. ಅಧ್ಯಕ್ಷ, ಎರಡನೇದಾಗಿ ಈ ಸ್ವಂತ ಬೋರ್ವೆಲ್ಸ್ ಕೊರೆಸಿದಾಗ ಆ ರೈತ ನೀರು ಇತ್ತೋದ ತಕ್ಷಣ ಬೇಜಾರ ಆ ಕಡೆ ಹೋಗೋದೇ ಇಲ್ಲ. ಸಾಮಾನ್ಯವಾಗಿ ಜಮೀನು ಒಂದು ಕಡೆನೇ ಇದ್ದರೆ, ಅವನಲ್ಲಿ 2-3 ಬೋರ್ ಇದ್ದರೆ ಅವನ ದಿನ ಬೆಳಗಾಗಿ ಅಲ್ಲೊಂದು ಪರಿಶೀಲನೆ ಮಾಡ್ತಾನೆ. ಆದರೆ ಒಂದು ಬೋರ್ ಕಾಡಲ್ಲಿ ಕೊರಿತಾನೆ, ಆ ಫೈಲ್ ಆಯ್ತು ಅಂದ್ರೆ ಆ ಗ್ರಾಮಕ್ಕೂ ಆ ಬೋರ್ವೆಲ್ಗೂ ಸುಮಾರು 2-3 ಕಿಲೋಮೀಟರ್ ಇದ್ರೆ ಆಗ ರೈತ ಆ ಕಡೆ ಹೋಗೋದೇ ಇಲ್ಲ, ವ್ಯವಸಾಯನೇ ಮಾಡೋದಿಲ್ಲ. ಅವಾಗ ಅದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾರೆ? ಆ ಪ್ರೈವೇಟ್ ಬೋರ್ವೆಲ್ಸ್ ನಲ್ಲಿ ಸ್ವಂತ ರೈತ ಬೋರ್ವೆಲ್ ಕೊರ್ಕೊಂಡ್ರೆ ಆ ಬೋರ್ವೆಲ್ ನೀರು ಬೀಳದ ಸಮಯದಲ್ಲಿ ರೈತ ರಿಮೂವ್ ಮಾಡ್ಬಿಡ್ತಾನೆ ಅಧ್ಯಕ್ಷರೇ. ಆ ರೈತ ಬೋರ್ವೆಲ್ ಆ ಕೇಸಿಗೆ ರಿಮೂವ್ ಮಾಡಿದ ನಂತರ ರೈತ ಆ ಕಡೆ ಹೋಗೋದಿಲ್ಲ. ಅದಕ್ಕೆ ಯಾರು ಹೊಣೆಗಾರರು? ಸಾಮಾನ್ಯ ರೈತ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಅವನ ಸಾಲ ಮಾಡಿ ಬೋರ್ವೆಲ್ ಫೈಲರ್ ಆದ್ರೆ ಅವನಿಗೆ ಬೇಸರ ಆಗ್ಬಿಡುತ್ತೆ, ಅವನ ಕಡೆ ಹೋಗೋದೇ ಇಲ್ಲ. ಸಲಹೆ ಕೊಡಿ, ಏನ್ ಮಾಡ್ಬೇಕೀಗ? ಅದಕ್ಕೇನೆ ಆ ಮಾಲೀಕರಿಗೆ ಆ ಜವಾಬ್ದಾರಿಯನ್ನ ಬಹುಶಃ ಬೋರ್ ಕೊರಿಬೇಕಾದ್ರೆ ಒಂದು ಅನುಮತಿ ತಗೋಬೇಕು. ಅನುಮತಿ ತಗೊಂಡ್ರೆ ಅವನ ಬೈಂಡಿಂಗ್ ಇರುತ್ತೆ, ಆದ್ರೆ ಬರ್ಸ್ಕೋಬೇಕು. ಒಂದ್ ವೇಳೆ ಬೋರ್ ಫೈಲೂರ್ ಆದ್ರೆ ಇದಕ್ಕೆ ನಾನೇ ಹೊಣೆಗಾರ ಅಂತೇಳಿ ಮುಚ್ಚಿ ಬಂದೋಬಸ್ತ್ ಮಾಡ್ತೀನಿ ಅಂತೇಳಿ ಬರ್ಸ್ಕೊಂಡು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಅಧ್ಯಕ್ಷರೇ. ಮಂತ್ರಿಗಳೇ, ಇಲ್ಲ ಏನ್ ಮಾಡೋದು, ಯಾಕೆ ಹೇಳ್ತೀಯಾ? ಸದಸ್ಯರು ಸಹಿತ ಸಾಕಷ್ಟು ಸಲಹೆಗಳು ನೀಡಿದ್ದಾರೆ. ಈಗಾಗಲೇ ದಂಡ ಹೆಚ್ಚು ಮಾಡಬೇಕು ಅಂತ ಸಹಿತ ಶ್ರೀಮಾನ್ ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಈಗಾಗಲೇ ಇದರಲ್ಲಿ ಮತ್ತು ನಮ್ಮ ವಿರೋಧ ಪಕ್ಷದ ಡಿಪ್ಯೂಟಿ ನಾಯಕರು ಸಹಿತ ಹೇಳಿದ್ರು, ಇದರ ದಂಡದ ಜೊತೆಯಲ್ಲಿ ಕಾರಾಗೃಹ ಜೈಲಿಗೆ ಹೋಗ್ತಕ್ಕಂಥದ್ದು ಸಹಿತ ಎಲ್ಲ ಅಳವಡಿಸಿದ್ದೀವಿ. ಇದರ ಜೊತೆಯಲ್ಲಿ ಈಗ ನಾವು ಯಾರೇ ಬೋರ್ವೆಲ್ ಕೊರಿಬೇಕಾದ್ರೆ ಅಲ್ಲಿ ಲೋಕಲ್ ಬಾಡಿ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಮುನ್ಸಿಪಾಲಿಟೀಸ್ ಇರ್ಬೋದು, BBMP ಇರ್ಬೋದು, ಅವರು ಗಮನಕ್ಕೆ ತಂದೆ ಈ ಬೋರ್ವೆಲ್ಗಳಿಗೆ ಏಜೆನ್ಸಿ ಪರ್ಮಿಷನ್ ತೊಗೊಂಡೆ ಮಾಡಬೇಕಂತ ಜವಾಬ್ದಾರಿ ನಾವು ಕೊಟ್ಟಿದ್ದೀವಿ. ಹಾಗಾಗಿ ತಾವು ಹೇಳಿರ್ತಕ್ಕಂಥ ವಿಷಯಗಳಿಗೆಲ್ಲ ಇದರಲ್ಲಿ ಡಿಟೇಲ್ ಆಗದೆ. ಮತ್ತು ನಮ್ಮ ಶ್ರೀಮಾನ್ BR ಪಾಟೀಲ್ ಹೇಳ್ತಾರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಅದು ಕಾನೂನಿನಲ್ಲೇ ಐತಿ, ಹತ್ತಿರ ಹಾಕಬಾರ್ದು ಅಂತೇಳಿ. ಸೊ ಆ ರೀತಿಯಾಗಿ ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡೆ ನಡೆದಿರ್ತಕ್ಕಂಥ ಘಟನೆಗಳನ್ನೆಲ್ಲ ನಾವು ಪರಿಶೀಲನೆ ಮಾಡಿದ ನಂತರ ಇವೆಲ್ಲ ಲಾ ಡಿಪಾರ್ಟ್ಮೆಂಟು ಮತ್ತು ಇತರ ಇಲಾಖೆಗಳ ಜೊತೆ ಲೋಕಲ್ ಬಾಡಿ ಜೊತೆಲಿ ಮಾತನಾಡಿ ಇದನ್ನು ತಂದಿವಿ. ದಯವಿಟ್ಟು ಇದನ್ನು ಅಂಗೀಕೃತ ಮಾಡಿಕೊಡ್ಬೇಕು. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 11ವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 11ವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ.
ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ವಂದನೆಯ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಿಗೆ ಅನುಮೋದನೆ ದೊರಕಿದೆ. ಸೊ ಇಷ್ಟೆಲ್ಲ ಬಿಲ್ಗಳನ್ನು ಬಹುಶಃ ಇವತ್ತು ಪರಿಶೀಲಿಸಿ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಎಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಬಹುಶಃ ನಾವು ಅದೇ ಸುನಿಲ್ ಕುಮಾರ್ ಮತ್ತು ಇನ್ನಿತರರು ಆ ಒಂದು ತಗೊಂಡು ಗಡಿಬಿಡಿ ಮಾಡಬೇಡಿ. ನನ್ನ ಕೆಲಸ ನನಗೆ ಮಾಡಲಿಕ್ಕೆ ಅವಕಾಶ ಕೊಡಿ. ನೀವು ದಯವಿಟ್ಟು ಆ ಕಡೆ ಹೋಗದೆ ಇಲ್ಲೇ ಕೂತ್ಕೊಳ್ಳಿ ಸಭೆ ಅಧಿವೇಶನ ಮುಗಿಯೋ ತನಕ. ಈಗ ಸುನಿಲ್ ಕುಮಾರ್ ಮತ್ತು ಬಹುಶಃ ಆದಷ್ಟು ಬೇಗ ಚರ್ಚೆ ಮಾಡಿ ಬೇಗ ಮುಗಿಸುವ. ನೆಕ್ಸ್ಟ್ ನಾಗೇಂದ್ರ ಸ್ವಾಮಿ ಸರ್ ನರೇಂದ್ರ ಮತ್ತೆ ಅವನು ಚರ್ಚೆ ಮತ್ತೆ ಕ್ವಶನ್ ಅವರ್ ಅದರಲ್ಲಿ ಮಾತಾಡಿ. ಸುನಿಲ್ ಕುಮಾರ್ ಬೇಗ. ಮಾನ್ಯ ಅಧ್ಯಕ್ಷರೇ, ನಿಯಮ 69 ಅಡಿಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ನಾನು ಈ ಮನೆಯ ಸದಸ್ಯನಾಗಿ 2004ರಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಬಹುಶಃ ಅವತ್ತಿನಿಂದ ಇವತ್ತಿನ ತನಕದ ಬೇರೆ ಬೇರೆ ಸರ್ಕಾರಗಳನ್ನು ಕೂಡ ಗಮನಿಸಿದ್ದೇನೆ. ಸರ್ಕಾರದ ಚಟುವಟಿಕೆಗಳನ್ನು ಬಹಳ ಹತ್ತಿರದಿಂದ ನೋಡ್ತಾ ಬಂದಿರುವಂತವನು. ಆದರೆ ಈ ಸರ್ಕಾರದಲ್ಲಿ ಕಳೆದ 19 ತಿಂಗಳ ಅವಧಿಯಲ್ಲಿ ನಾವು ಯಾವುದೇ ಶಾಸಕರು ಗೌರವದಿಂದ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಅನ್ನುವಂಥದ್ದನ್ನ ಅತ್ಯಂತ ವೇದನೆಯಿಂದ ನಾನು ಹೇಳ್ತಾ ಇದ್ದೇನೆ. ಈ ಹೊಸ ಸರ್ಕಾರ ಬಂದ ನಂತರ ಯಾವುದೇ ಅನುದಾನಗಳನ್ನ ನಮ್ಮ ಕ್ಷೇತ್ರಗಳಿಗೆ ಕೊಡದೆ ಗ್ರಾಮೀಣ ಪ್ರದೇಶದಲ್ಲಿ ಜನ ನಮ್ಮನ್ನ ದೂರುವಂತ, ನಮ್ಮನ್ನ ಶಪಿಸುವಂತ ಪರಿಸ್ಥಿತಿಗೆ ಈ ಸರ್ಕಾರ ತಂದೊಡ್ಡಿದೆ. ಇವತ್ತು ಒಂದೇ ಒಂದು ಗುದ್ದಲಿ ಪೂಜೆಯನ್ನ ಈ 2 ವರ್ಷದ ಅವಧಿಯಲ್ಲಿ ನಾವು ಯಾರು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವ ಇಲಾಖೆಯ ಅನುದಾನಗಳು ಕೂಡ ಕ್ಷೇತ್ರಗಳಿಗೆ ಬರಲಿಲ್ಲ. ಇದು ಕೇವಲ ವಿರೋಧ ಪಕ್ಷ ಮಾತ್ರ ಅಲ್ಲ, ಬಹುಶಃ ಆಡಳಿತ ಪಕ್ಷದ ಸದಸ್ಯರು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ಪತ್ರಿಕಾ ಹೇಳಿಕೆಗಳನ್ನ ನೀಡಿದ್ದನ್ನು ನಾನು ನೋಡಿದ್ದೇನೆ. ಒಟ್ಟಾರೆ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳಾಗಿಲ್ಲ ಅನ್ನುವಂಥದ್ದನ್ನ ಅತ್ಯಂತ ವೇದನೆಯಿಂದ ಹೇಳ್ತಾ, ಸಿದ್ದರಾಮಯ್ಯನವರ ಸರ್ಕಾರ ಝೀರೋ ಡೆವಲಪ್ಮೆಂಟ್ ಅನ್ನೋದನ್ನ ನಾನು ಆರಂಭದಲ್ಲೇ ಉಲ್ಲೇಖ ಮಾಡ್ತಾ ಹೋಗ್ತೇನೆ. ನಾನು ಸರ್ಕಾರವನ್ನ ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂತದ್ದು, ಕಳೆದ 2 ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಯಾವ್ಯಾವ ಇಲಾಖೆನಲ್ಲಿ ಎಷ್ಟು ಅನುದಾನಗಳನ್ನು ಕೊಟ್ಟಿದೆ. ಈಗ ನಾವೇನಾರು ಅದನ್ನ ಅಂಕಿಅಂಶಗಳನ್ನು ಹೇಳ್ತಾ ಹೋದಾಗ ಬಹುಶಃ ಆಡಳಿತ ಪಕ್ಷದವರು ಕೂಡ ಅದನ್ನು ಕೊಟ್ಟಿದ್ದೇವೆ ಇದನ್ನು ಕೊಟ್ಟಿದ್ದೇವೆ ಅಂತೇಳಿ ನಂಗೆ ಉತ್ತರ ಕೊಡ್ಬೋದು. ನಾನು ನಿಮ್ಮ ಹತ್ರ ಆಗ್ರಹ ಮಾಡ್ತೇನೆ, 224 ವಿಧಾನಸಭಾ ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಎಷ್ಟು ಅನುದಾನಗಳನ್ನು ಕೊಟ್ಟಿದ್ದೀರಿ ಅಂತೇಳಿ ಒಂದು ಶ್ವೇತಪತ್ರ ಹೊರಡಿಸಿ, ಕ್ಷೇತ್ರವಾರು ಕೊಡಿ, ಒಂದು ಶ್ವೇತಪತ್ರ ಕೊಡಿ. ಅವಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಅನುದಾನಗಳು ಬಂದಿದೆ ಅಂತ. ನನ್ನ ಕ್ಷೇತ್ರಕ್ಕೆ ಮತ್ತು ನನ್ನಂತ ಹಲವು ಕ್ಷೇತ್ರಗಳಿಗೆ ಈ ಸರ್ಕಾರ ಬಂದ ನಂತರ ಒಂದೇ ₹1 ಅನುದಾನ ಬರಲಿಲ್ಲ. ಝೀರೋ ಡೆವಲಪ್ಮೆಂಟ್ ಸರ್ಕಾರ ಅನ್ನೋದನ್ನು ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ. 3,71,383 ಕೋಟಿ ರೂಪಾಯಿಯ ಬಜೆಟ್ ಅನ್ನು ಈ ಸರ್ಕಾರ ಮಂಡಿಸಿತು. ಸಿದ್ದರಾಮಯ್ಯನವರ ಬಗ್ಗೆ ಬಹಳ ಗೌರವ ಇದೆ. 14 ಬಜೆಟ್ಗಳನ್ನು ಮಂಡಿಸಿದ್ರು, ಆರ್ಥಿಕ ಶಿಸ್ತಿದೆ ಇತ್ಯಾದಿಗಳನ್ನ ಅವ್ರ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. 3,71,383 ಕೋಟಿ ರೂಪಾಯಿಯ ಬಜೆಟ್ ಅನ್ನು ಮಂಡಿಸಿ ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣನೇ ಕೊಡ್ಲಿಲ್ಲ ಅಂತಾದ್ರೆ ಈ ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ ಅಂತ ಕರಿಬೇಕಾ?
ಆರ್ಥಿಕ ದಿವಾಳಿ ಆಗಿದೆ ಅಂತಂದ್ರೆ ಆಡಳಿತ ಪಕ್ಷಕ್ಕೆ ಬೇಸರ ಆಗುತ್ತೆ. ನಾನು ಅದಕ್ಕೆ ಕೇಳ್ತಾ ಇದ್ದೇನೆ, ನೀವು ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯವಾಗಿಯೂ ಕೂಡ ಒಂದು ರೀತಿಯಾದಂತಹ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ನಿಮ್ಮ ಪಾರ್ಟಿಯ ಒಳಗೆ 16 ರೀತಿಯಾದಂತ ಚಟುವಟಿಕೆ ನಡೀತಾ ಇದೆ. ನೀವು ರಾಜಕೀಯವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆತುರವಾಗಿ ಪ್ರಕಟ ಮಾಡಿ ಆರ್ಥಿಕವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಅಂತ ಕೇಳಿದ್ರೆ 3,71,000 ನಾನು ಈಡಾಗಿಲ್ಲ ಸರ್, ನಾನು ಶುರು ಮಾಡಲಿಲ್ಲ. ಅವಕಾಶ ಕೊಡಿ ಸರ್, ಅವಕಾಶ ಕೊಡಿ, ಮಾತಾಡೋ ಅವಕಾಶ ಕೊಡಿ. ಈಗ ಅವರಿಂದ ಅನುದಾನ ಕೊಡ್ಲಿಕ್ಕಾಗುತ್ತಿಲ್ಲ. ಮಾನ್ಯ ಹೇಳ್ರಿ ಸಭಾಪತಿಗಳೇ, ನನಗೆ ಸುನಿಲ್ ಕುಮಾರ್ ಅವ್ರು ಮಾತಾಡೋದು ಕೇಳಿದ್ರೆ ನನಗೇನ್ ಅನ್ಸುತ್ತಾ, ನಮ್ಮದು ಹೇಳ್ತಾರೋ ಅವ್ರ ಪಕ್ಷದ ಹೇಳ್ತಾರೋ ಅಂತ ಕನ್ಫ್ಯೂಸ್ ಆಗತ್ತೆ. ಯಾಕಂದ್ರೆ ಇರವ ಅಲ್ಲಿ 2 ಗುಂಪು, ಒಂದು ಯತ್ನಾಳ್ ಸಾಹೇಬ್ರದ ಗುಂಪು, ಇನ್ನ ಒಂದು ವಿಜೇಂದ್ರ ಅವ್ರ ಗುಂಪು. ಏನು ವಿಜೇಂದ್ರ ಗುಂಪು ಸ್ವಾರಸ್ಯಕರವಾಗಿದೆ. ಗುಂಪಲ್ಲ ಅವರು, ಅಶ್ವಥ್ ನಾರಾಯಣ ನಿಮ್ಮ ಗುಂಪಲ್ಲ ಅಷ್ಟೇ ಅಲ್ಲ. ಅವರು ಯಾವ ಗುಂಪು ಮಾತಾಡ್ಲಿ ಮಾತಾಡಿ ಸರ್. 2022ರಲ್ಲಿ 22-23 ಬಜೆಟ್ನಲ್ಲಿ ಮತ್ತು ಈ ವರ್ಷದ ಬಜೆಟ್ನಲ್ಲಿ 24-25 ಬಜೆಟ್ನಲ್ಲಿ ಸರ್ಕಾರ ಯಾವ್ಯಾವ ಯೋಜನೆಗಳನ್ನ ಕೊಡ್ತಾ ಹಣಗಳನ್ನ ಯಾವ ರೀತಿ ಮೀಸಲಿಟ್ಟಿದೆ ಎನ್ನುವಂಥದ್ದು ನನ್ನ ಗಮನದಲ್ಲಿದೆ. 3,71,383 ಕೋಟಿ ರೂಪಾಯಿಯ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ವರ್ಷ 33,460 ಕೋಟಿ ರೂಪಾಯಿನ ಕಳೆದ ವರ್ಷ ಮೀಸಲಿಟ್ಟಿತ್ತು. ಈ ವರ್ಷ ಅದು 52,009 ಕೋಟಿಗೆ ಅದು ಏರಿಕೆ ಆಗಿದೆ. ವೇತನಕ್ಕೋಸ್ಕರ 80,434 ಕೋಟಿ ರೂಪಾಯಿಯನ್ನ ಈ ಸರ್ಕಾರ ಖರ್ಚು ಮಾಡ್ತಾ ಇದೆ. ವಿವಿಧ ಪಿಂಚಣಿಗಳಿಗೆ ಅಂತೇಳಿ ಈ ಸರ್ಕಾರ ಮೀಸಲಿಟ್ಟಿರುವಂತದ್ದು 32,355 ಕೋಟಿ ರೂಪಾಯಿಯನ್ನ. ಬಡ್ಡಿ ಪಾವತಿಗೋಸ್ಕರ 39,234 ಕೋಟಿ ರೂಪಾಯಿಯನ್ನ ಸರ್ಕಾರ ಕೊಡ್ತಾ ಇದೆ. ಇನ್ನು ಸಬ್ಸಿಡಿಗೆ ಅಂತೇಳಿ 25,904 ಕೋಟಿ ರೂಪಾಯಿ, ಸಾಮಾಜಿಕ ಪಿಂಚಣಿಗೆ ಅಂತೇಳಿ 10,230 ಕೋಟಿ ರೂಪಾಯಿಯನ್ನ ಕೊಡ್ತಾ ಇದೆ. ಇಷ್ಟೆಲ್ಲ ಅನುದಾನಗಳನ್ನ ಇದಿಷ್ಟು ಕೊಡ್ಲೇಬೇಕು, ಇದನ್ನೇನು ವ್ಯತ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ಉಳಿಯೋದೆಷ್ಟು ಅಂತ ಕೇಳಿದ್ರೆ 56,000 ಕೋಟಿ ರೂಪಾಯಿ ಉಳಿತದೆ. ಈ 56,000 ಕೋಟಿ ರೂಪಾಯಿನಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟು ಕೊಟ್ಟಿದ್ದೀರಿ, ಯಾವ್ಯಾವ ಇಲಾಖೆಯ ಮುಖಾಂತರ ಏನು ಅಭಿವೃದ್ಧಿ ಚಟುವಟಿಕೆಗಳಾಗಿದೆ. ನಮ್ದು ಜನಕಲ್ಯಾಣದ ಸರ್ಕಾರ ಅಂತೇಳಿ ಸಮಾವೇಶ ನಡೀತು. ಯಾವ ಜನಕಲ್ಯಾಣದ ಯೋಜನೆಗಳು ಈ 56,000 ಕೋಟಿ ರೂಪಾಯಿ ನಡೀತು? ನಾನು ಮೊನ್ನೆ ಉಡುಪಿಯ ಕೆಡಿಪಿನಲ್ಲಿ
ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಾಗ ಕೆಡಿಪಿಯ ಪ್ರೊಸೀಡಿಂಗ್ಸ್ ಗಳನ್ನ ನೋಡ್ತಾ ಇದ್ದೆ. ನಾನು ಅದನ್ನ ಕೊನೆಗೆ ಬರ್ತೀನಿ, ಆ ಪ್ರೊಸೀಡಿಂಗ್ಸ್ ಏನಾಗಿದೆ ಅಂತ. ಒಂದು ರೀತಿ ಆಯವ್ಯಯ ಅನ್ನುವಂಥದ್ದು ಆಯ ತಪ್ಪಿದೆ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾವುದೇ ಯೋಜನೆಗಳಿಗೆ ಅನುದಾನಗಳನ್ನು ಕೊಡಲಿಲ್ಲ, ಯಾವುದೇ ಇಲಾಖೆಗಳಿಗೆ ಇವತ್ತು ಅನುದಾನಗಳನ್ನು ಕೊಡಲಿಲ್ಲ. ನಮ್ಮ ಕ್ಷೇತ್ರದ ಶಾಸಕರುಗಳು ಗೌರವದಿಂದ ಓಡಾಡುವಂತ ಪರಿಸ್ಥಿತಿ ಇವತ್ತು 2 ವರ್ಷದಲ್ಲಿ ಈ ಸರ್ಕಾರ ಕೊಡ್ಲಿಲ್ಲ ಅಂತಾದ್ರೆ ಈ ಸದನದಲ್ಲಿ ಅದನ್ನು ಪ್ರಶ್ನೆ ಮಾಡದಲ್ಲ ಇನ್ನೆಲ್ಲಿ ಪ್ರಶ್ನೆ ಮಾಡ್ಬೇಕು? ನಾವೆಲ್ಲರೂ ಕೂಡ 224 ವಿಧಾನಸಭಾ ಕ್ಷೇತ್ರದ ಸದಸ್ಯರು ಒಟ್ಟು ಸೇರಿಯೇ 3,71,000 ಕೋಟಿ ಬಜೆಟ್ ಅನ್ನ ನಾವು ಪಾಸ್ ಮಾಡಿಕೊಟ್ಟಿದ್ದೀವಿ. ಬರೀ ಆಡಳಿತ ಪಕ್ಷದವರು ಸೇರಿ ಪಾಸ್ ಮಾಡಿದ್ದಲ್ಲ, ಇದನ್ನ ನಾವು ಇದರಲ್ಲಿ ಪಾಲುದಾರ, ನಾವು ಪಾಸ್ ಮಾಡಿಕೊಟ್ಟಿದ್ದೀವಿ. 3,71,000 ಕೋಟಿ ರೂಪಾಯಿಯ ಬಜೆಟ್ ಅನ್ನ ಪಾಸ್ ಮಾಡಿಕೊಟ್ಟ ನಂತರ ನಮ್ಮ ಕ್ಷೇತ್ರಗಳಿಗೆ 1 ರೂಪಾಯಿ ಅನುದಾನಗಳನ್ನು ಬರಲಿಲ್ಲ ಅಂತಾದ್ರೆ ಈ ಸರ್ಕಾರದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಬಹಳ ಆಶ್ಚರ್ಯ ಅಂದ್ರೆ ಅಧ್ಯಕ್ಷರೇ, ನನ್ನ ಅನುಭವ, ನಾನು ಉಳಿದ ಶಾಸಕರ ಅನುಭವಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಅನುಭವದಲ್ಲಿ ಗುಂಡಿ ಮುಚ್ಚಲಿಕ್ಕೆ ಅನುದಾನವನ್ನ ಕೊಡಲಿಲ್ಲ ಈ ಸರ್ಕಾರ. ವ್ಯಾಪಕವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದಿದೆ. ಗುಂಡಿ ಮುಚ್ಚಲಿಕ್ಕೆ ಹಣ ಕೊಡದಲೇ ಇರುವಂತಹ ಸರ್ಕಾರ ಇದು ಅನ್ನುವಂಥದ್ದನ್ನ ನಾನು ಅತ್ಯಂತ ವೇದನೆಯಿಂದ ಟೀಕೆ ಮಾಡ್ತಾ ಇಲ್ಲ, ನಾನು ಅತ್ಯಂತ ವೇದನೆಯಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಅತಿವೃಷ್ಟಿ ಮೇಲೆ ಚರ್ಚೆ ಮಾಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಆ ಹಿನ್ನೆಲೆಯಲ್ಲಿ ಸ್ವಲ್ಪ ದಯಮಾಡಿ ಸುನೀಲ್ ಅವರು ಕಳೆದ ಬಾರಿ ಪ್ರಸ್ತಾಪ ಮಾಡಲೇ ಇಲ್ಲ. ಗುಂಡಿ ವಿಚಾರ ಇರ್ಬೋದು, ಅತಿವೃಷ್ಟಿ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ತಯಾರಿದೆ ಸರ್ಕಾರ ದುಡ್ಡು ಕೊಡ್ಲಿಕ್ಕೆ. ಅರ್ಜೆಂಟ್ ಮಾಡಬೇಡಿ, ನಾನು ಅರ್ಜೆಂಟ್ ಏನಿಲ್ಲ. ವಿಚಾರ ಹೇಳಿದ್ರು ಗುಂಡಿ ಮುಚ್ಚಲಿಕ್ಕೆ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಕೊಡ್ತಾ ಇದೀನಲ್ಲ. ಮಾನ್ಯ ಅಧ್ಯಕ್ಷರೇ, PWD ರಸ್ತೆಗಳನ್ನ ಈ ಸರ್ಕಾರ ಬಂದ ನಂತರ ಎಷ್ಟು ಡಾಂಬರೀಕರಣ ಆಯಿತು? ಎಷ್ಟು ರಾಜ್ಯ ಹೆದ್ದಾರಿಗಳು ಡಾಂಬರೀಕರಣ ಆಯಿತು? ಎಷ್ಟು ಜಿಲ್ಲಾ ಹೆದ್ದಾರಿಗಳನ್ನ ಡಾಂಬರೀಕರಣ ಆಗಿದೆ? ಸುಮ್ಮನೆ ಲೆಕ್ಕ ಕೊಡಿ ಈ ಸರ್ಕಾರ ಬಂದ ನಂತರ ಯೋಜನೆಗಳನ್ನ ಪ್ರಸ್ತಾವನೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಸರ್ಕಾರ ಮಾಡಲಿಲ್ಲ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗಳಲ್ಲಿ ಮತ್ತು PWDಗಳಲ್ಲಿ ಪಟ್ಟಿ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲ ನಾನು ಹೇಳಿಲ್ಲ. ಈಗ ಒಂದು ಟೆಂಡರ್ ಇವತ್ತು ಡಿಸೆಂಬರ್ ಬಂತು, ಇನ್ನು 3 ತಿಂಗಳಲ್ಲಿ ಹಣ ಖರ್ಚು ಮಾಡ್ಲಿಕ್ಕೆ ಆಗುತ್ತಾ? ಬಜೆಟ್ ಪಾಸ್ ಮಾಡಿಕೊಟ್ಟಿದ್ದೀವಿ, 3 ತಿಂಗಳಲ್ಲಿ ಇಷ್ಟು ಹಣ ಪಾಸ್ ಮಾಡಿಕೊಟ್ಟಿದೀವಲ್ಲ, ಇನ್ನು 3 ತಿಂಗಳು ಖರ್ಚು ಮಾಡ್ತೀರಾ ನೀವು? RDPR ನಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಆಯಿತು? ಎಷ್ಟು ಹೊಸ ಗ್ರಾಮ ಪಂಚಾಯಿತಿಗಳು ನಿರ್ಮಾಣ ಆಗಿದೆ? ನಾನು ಮಾನ್ಯ ಅಧ್ಯಕ್ಷ ನಿಮಗೆ ಕೇಳ್ತೇನೆ, ಬಹಳ ರೈತರ ಪರವಾಗಿರುವಂತಹ ಸರ್ಕಾರ, ನಾವು ಗ್ರಾಮೀಣಾಭಿವೃದ್ಧಿಯ ಪರ ಸರ್ಕಾರ ಅಂತ ಹೇಳ್ತೀರಲ್ಲ, ಈ ಸರ್ಕಾರ ಬಂದ ನಂತರ ಎಷ್ಟು ಜನ ರೈತರಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದೀರಿ ಅಂತ ಇಡೀ ನೋಡೋಣ, ಟೇಬಲ್ ಮಾಡಿ. ಎಷ್ಟು ಜನ ರೈತರಿಗೆ ತೋಡ್ಕೊಂಡಿದ್ದೇನೆ ಅವನಿಗೆ ವಿದ್ಯುತ್ ಅನ್ನ ಸಂಪರ್ಕ ಮಾಡ್ಲಿಕ್ಕೆ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ? ಇಲ್ಲಿಯ ತನಕ ಉಚಿತವಾಗಿದ್ದನ್ನ 1,35,000 ಕೊಟ್ಟರೆ ಕಟ್ಟಬೇಕು ಅಂತ ಮಾಡಿದಿರಿ. ಆಗ್ಲಿ ಅದನ್ನ ಕಟ್ಟಿದ್ದಂದ್ರೆ ಎಷ್ಟು ಜನ ರೈತರಿಗೆ ಸಂಪರ್ಕ ಕೊಟ್ಟಿದ್ದೀರಿ? ಎಷ್ಟು ಶಾಲಾ ಕೊಠಡಿಗಳ ಈ ಸರ್ಕಾರದಲ್ಲಿ ನಿರ್ಮಾಣ ಆಯಿತು? ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆನಲ್ಲಿ, ಉಳಿದ ಜಿಲ್ಲೆಗಳ ಬಗ್ಗೆ ಉಳಿದ ಶಾಸಕರು ಹೇಳಿ, ನಮ್ಮ ಜಿಲ್ಲೆನಲ್ಲಿ, ಉಡುಪಿ ಜಿಲ್ಲೆನಲ್ಲಿ ಮಾನ್ಯ ನೀರಾವರಿ ಸಚಿವರು ಇಲ್ಲ, ಈಗ ಅದಕ್ಕೆ ಹೇಳ್ತಾ ಇದ್ದೆ, ಕಿಂಡಿ ಅಣೆಕಟ್ಟುಗಳಿಗೆ ಈಗ ಅಲ್ಲಿಗೆ ಹಾಕಬೇಕು. ಡಿಸೆಂಬರ್ನಲ್ಲಿ, ನವೆಂಬರ್ನಲ್ಲಿ 280 ಕಿಂಡಿ ಅಣೆಕಟ್ಟುಗಳನ್ನ ಉಡುಪಿ ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ. ಕಿಂಡಿ ಅಣೆಕಟ್ಟುಗಳಿಗೆ ಅಲ್ಲಿಗೆ ಹಾಕಿ ಅಂತ ಕೇಳಿದ್ರೆ ದುಡ್ಡಿಲ್ಲ ಸರ್ ಅಂತ ಹೇಳ್ತಾನೆ ಇಂಜಿನಿಯರ್. ಈಗ ಅಣೆಕಟ್ಟಿಗೆ, ಕಿಂಡಿ ಅಣೆಕಟ್ಟಿಗೆ ಅಲ್ಲಿಗೆ ಹಾಕಲಿಲ್ಲ ಅಂದ್ರೆ ಯಾವಾಗ ಅಲ್ಲಿಗೆ ಹಾಕ್ತೀರಿ? ಅಣೆಕಟ್ಟು ಕಟ್ಟೋದು ಬಿಡಿ, ದೂರದ ಮಾತದು. ಅಣೆಕಟ್ಟು, ಕಿಂಡಿ ಅಣೆಕಟ್ಟು ದೂರದ ಮಾತು. ಕಟ್ಟಿರುವಂತ ಕಿಂಡಿ ಅಣೆಕಟ್ಟುಗಳಿಗೆ ಹಲಿಗೆ ಹಾಕ್ಲಿಕ್ಕೆ ಈ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಈ ವರ್ಷ. ಆ ನೀರು ಇವತ್ತು ಪೋಲಾದ್ರೆ ಅಂತರ್ಜಲದ ಬಗ್ಗೆ ಬಹಳ ಮಾತಾಡ್ತೀವಿ. ಈಗ ನಾವು ಎಷ್ಟು ಶಾಲಾ ಕೊಠಡಿಗಳು ನಿರ್ಮಾಣ ಆಯ್ತು? ವಿವೇಕ ಯೋಜನೆ ಅಡಿನಲ್ಲಿ ನಮ್ಮ ಸರ್ಕಾರ ಕೊಟ್ಟಂತ ಶಾಲೆಗಳನ್ನ ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ. 8,000 ಕೊಠಡಿಗಳನ್ನ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ವಿ, ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ. ಯಾಕೆ? ಈ ಸರ್ಕಾರದಲ್ಲಿ ಶಿಕ್ಷಣದ ಬಗ್ಗೆ ಆದ್ಯತೆ ಇಲ್ವಾ? ಕೃಷಿ ಬಗ್ಗೆ ಆದ್ಯತೆ ಇಲ್ವಾ?
ಲೋಕೋಪಯೋಗಿ ಬಗ್ಗೆ ಆದ್ಯತೆ ಇಲ್ವಾ? ರಸ್ತೆಗಳಲ್ಲಿ ಓಡಾಡೋದು ಬೇಡ ಜನ? ನೀರಾವರಿಗಳಲ್ಲಿ ಎಷ್ಟು ಕಿಲೋಮೀಟರ್ ವಿಸ್ತರಣೆ ಆಯ್ತು? ನೀರಾವರಿ ಯೋಜನೆಗಳು ಎಷ್ಟು ಎಕರೆಗೆ ನೀರಾವರಿಯನ್ನು ವಿಸ್ತರಣೆ ಮಾಡಿದ್ರಿ? ವಸತಿ ಯೋಜನೆ ಅಡಿನಲ್ಲಿ ಸಿದ್ದು ಸದ ಹೇಳ್ತಾ ಇದ್ರಿ. ಈಗ ಒಂದು ಮನೆ ಬರಲಿಲ್ಲ ಅಧ್ಯಕ್ಷ, 2 ವರ್ಷದಿಂದ ಒಂದು ಮನೆ ಬರಲಿಲ್ಲ. ಆಶ್ರಯ ಯೋಜನೆ ಅಡಿನಲ್ಲಿ ಒಂದು ಮೀಟಿಂಗ್ ಕೊಡ್ಲಿಲ್ಲ ಅಧ್ಯಕ್ಷ. ಅಣ್ಣ ಒಂದ್ ನಿಮಿಷ, ನಗರಾಭಿವೃದ್ಧಿಯಲ್ಲಿ ಮಾನ್ಯ ಅಧ್ಯಕ್ಷರೇ, ನನಗೂ ಹೇಳ್ತಿದ್ದೀವಿ. ಈಗ ನನಗೂ ಪುರಸಭೆ ಇದ್ವಿ ಅಲ್ಲ, ಈಗ ಇಲ್ಲಿ ಕೇಳೋಣ. ಇನ್ನೊಂದು ಅಧ್ಯಕ್ಷರೇ, ನಗರಾಭಿವೃದ್ಧಿಯಲ್ಲಿ ಯಾವ ನಗರದ ರಸ್ತೆಗಳು ಕೂಡ ಉತ್ತರ ಕೊಡುವಾಗ ಅವ್ರ ಸರ್ಕಾರ ಈಗ ಅವ್ರ ಸರ್ಕಾರ ನಮ್ಮ ಸರ್ಕಾರ ಕ್ಷೇತ್ರಕ್ಕೂ ಬೇಕು ಗ್ರಾಂಟ್. ಹೇಳಿ ಅವ್ರು ಮಾತಾಡಬೇಕು. ನಮಗಲ್ಲ, ನಿಮಗೂ ಬೇಕು. ಪುರಸಭೆಗಳಿಗೆ ಹಣ ಬರಲಿಲ್ಲ, ಪಟ್ಟಣ ಪಂಚಾಯತಿಗೆ ಹಣ ಬರಲಿಲ್ಲ, ಮಹಾನಗರ ಪಾಲಿಕೆಗಳಿಗೆ ಹಣ ಬರದಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಲ್ ಜೀವನ್ ಮಿಷನ್ನಿನ ಪ್ರಗತಿಯ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಬಹಳ ದೊಡ್ಡದಿದೆ. ಜಲ್ ಜೀವನ್ ಮಿಷನ್ ಏನಾಗಿದೆ ಅಂತ. ಮಾನ್ಯ ಅಧ್ಯಕ್ಷರೇ, ನಾನು ಕೆಲವು ಅಂಕಿಅಂಶಗಳನ್ನ ಮಾತ್ರ ಉಲ್ಲೇಖ ಮಾಡ್ತೇನೆ, ಬಹಳ ಎಲ್ಲರಿಗೂ ವಿವರಕ್ಕೆ ಹೋಗೋದಿಲ್ಲ. ಶಾಸಕರಿಗೆ ಎಷ್ಟು ಅಪಮಾನಗಳಾಗ್ತಾ ಇದೆ ಅಂತಂದ್ರೆ, ಮಾನ್ಯ ಶಿವರಾಜ್ ತಂಗಡಿಯವರು ಎದ್ನೆತ್ಕೊಂಡು ಮಾತಾಡಿದ್ರು. ನಮ್ಮ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 379 ಕೋಟಿ ರೂಪಾಯಿನ ಕೊಟ್ಟಿದ್ವಿ. ಈ ಸರ್ಕಾರ 240 ಕೋಟಿ ರೂಪಾಯಿ ಕೊಟ್ಟಿದೆ. ಕ್ರೀಡಾ ಇಲಾಖೆನಲ್ಲಿ ನಮ್ಮ ಸರ್ಕಾರದಲ್ಲಿ 394 ಕೋಟಿ ರೂಪಾಯಿ ಕೊಟ್ಟಿದ್ರೆ, ಈ ಸರ್ಕಾರ 150 ಕೋಟಿ ರೂಪಾಯಿನ ಕೊಟ್ಟಿದೆ. ಲೋಕೋಪಯೋಗಿ ಇಲಾಖೆದಂತೂ ಉಲ್ಲೇಖ ಮಾಡುವಂತ ಅಗತ್ಯನೇ ಇಲ್ಲ. ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಬಿಲ್ ಕೊಟ್ಟಿದ್ದೀರಿ ಅನ್ನೋದು ನಂತರ ಬರ್ತೇನೆ ನಾನು ಅದಕ್ಕೆ. ಭಾರಿ ಸಣ್ಣ ನೀರಾವರಿ ಇಲಾಖೆನಲ್ಲಿ ಮಾನ್ಯ ಅಧ್ಯಕ್ಷರೇ 1111 ಕೋಟಿ ರೂಪಾಯಿಯನ್ನ ಕಡಿತ ಮಾಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಅನುದಾನಕ್ಕೂ ಈ ಸರ್ಕಾರಕ್ಕೂ 1,000 ಕೋಟಿ ರೂಪಾಯಿ ಡಿಫರೆನ್ಸ್. ನಾವು ಕೊಟ್ಟಂತ ಯೋಜನೆಗಳಿಗೂ ಈ ಕೊಟ್ಟಕ್ಕೂ ಇನ್ನೆಲ್ಲಿನ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇದೆ? ಮಾನ್ಯ ಅಧ್ಯಕ್ಷರೇ, ಎಲ್ಲ ಶಾಸಕರು ಬಹುಶಃ ಆಡಳಿತ ಪಕ್ಷದವರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಗಂಗಾ ಕಲ್ಯಾಣಕ್ಕೆ ನಮ್ಮ ಸರ್ಕಾರ ಕೊಟ್ಟಿದ್ದು 60 ಕೋಟಿ. ಒಂದ್ ನಿಮಿಷ, ಈ ಸರ್ಕಾರ ಕೊಟ್ಟಿರೋದು 40 ಕೋಟಿ. 20 ಕೋಟಿ ರೂಪಾಯಿಯನ್ನ ಕಳ್ಕೊಂಡ್ವಿ ನಾವು. ಯಾವುದೇ ಕಾರಣಕ್ಕೂ ನಿಮ್ ಜೊತೆ ಯೋಜನೆಗಳಿಗೆ ಮಾನ್ಯ ಅಧ್ಯಕ್ಷರೇ ನಮಗೆ ವಾರ್ಷಿಕವಾಗಿ 300 ಕೋಟಿ ರೂಪಾಯಿ ಏನಕ್ಕಾಗಿ ನಮಗೂ ಅವಕಾಶ ಕೊಟ್ಟರೆ ಆಡಳಿತ ಪಕ್ಷದ ಯಾವ ಶಾಸಕರು ವಿಧಾನಸಭೆ ಮುಖ್ಯಮಂತ್ರಿ ಸುಸೈಡ್ ಮಾಡ್ತಾರೆ? ಶಾಸಕರು ಹೇಳಿದ್ದಲ್ಲ, ಅವ್ರು ಮಾತಾಡಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಸುಮ್ಮನೆ ಟೈಮ್ ಈಗ ಅಲ್ಲ ಕೂತ್ಕೊಂಡ್ರಿ. ಒಂದು ಮಾನ್ಯ ಸಭಾಧ್ಯಕ್ಷ ಒಂದೇ ರಿಕ್ವೆಸ್ಟ್, ಮಾನ್ಯ ಸುರೇಣ ಒಂದೊಂದು ರಿಕ್ವೆಸ್ಟ್. ಇದು ನೋಡಿ, ನಾನು ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀನಿ. ದೇವರಾಜ ಅರಸು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ ಸ್ವಉದ್ಯೋಗಕ್ಕೆ ಸಾಲ ಯೋಜನೆಯನ್ನು ಕೊಡ್ತಾರೆ. ಈ ಸರ್ಕಾರದಲ್ಲಿ ನನ್ನ ಕ್ಷೇತ್ರದಲ್ಲಿ ಕಳೆದ ವರ್ಷ 8 ಜನರಿಗೆ ಕೊಟ್ಟಿದ್ದಾರೆ ಅಧ್ಯಕ್ಷ. 8 ಜನರಿಗೆ ಕಳೆದ ವರ್ಷ. ಗಂಗಾ ಕಲ್ಯಾಣ ನನಗೆ ಕಳೆದ ವರ್ಷ ಸಿಕ್ಕಿರೋದು 11 ನನ್ನ ಕ್ಷೇತ್ರಕ್ಕೆ. ಅರ್ಜಿಗಳು ಎಷ್ಟು ಬಂದಿದೆ? 250-300 ಅರ್ಜಿ ಬಂದಿದೆ. ಸೆಲೆಕ್ಷನ್ ನಂಬರ್ ಇದ್ದಿದ್ದು. ಸಾರಥಿ ಯೋಜನೆ ಮಾನ್ಯ ಅಧ್ಯಕ್ಷ, ಸಾರಥಿ ಯೋಜನೆ ದೇವರಾಜ ಅರಸು ನಿಗಮದಲ್ಲಿ ಒಂದು ಕೊಟ್ಟರು. ಯಾರಿಗೆ ಕೊಡೋದು? ಅಲ್ಪಸಂಖ್ಯಾತರಿಗೆ ಬಾರಿ ಕೊಡ್ತಾರೆ ಅಂತ ಅಲ್ಪಸಂಖ್ಯಾತರು
ಒಂದೇ ಒಂದು ಬೋರ್ವೆಲ್ ಕನಿಷ್ಠ 19,000 ಬೋರ್ವೆಲ್ ಒಳಗ 12,000 ಬೋರ್ವೆಲ್ ಈ ವರ್ಷ ಕೊಡಿಸಿದ್ದೀವಿ ನಾವು. ನೀವು ಟೆಂಡರ್ ಸುಳ್ಳು ಬಿಟ್ರೆ ಬಟ್ಟೆ ಒಂದ್ ನಿಮಿಷ ಮಾನ್ಯ ಅಧ್ಯಕ್ಷೆ ದಯಮಾಡಿ ಶಿವರಾಜ್ ಇಲ್ಲ, ನಾನು ಸುಳ್ಳು ಹೇಳಕತ್ತೀನಿ. ನಾನು ಸುಳ್ಳು ಹೇಳ್ತೇನೆ. ಆಯ್ತು, ಏನ್ ಮಾಡಿದ್ರು ರಾಜ್ಯಕ್ಕೆ ಎಲ್ಲ ಸತ್ಯ ಹೇಳ್ತಾರ? ಮಾನ್ಯ ಅಧ್ಯಕ್ಷೆ ಆಯ್ತು, ಮಾನ್ಯ ಅಧ್ಯಕ್ಷೆ ಅವ್ರೇನ್ ಹೇಳ್ತಾರೆ? ಅವ್ರು ಆಮೇಲೆ ಹೇಳ್ತೀನಿ. ನೀವು ಹೇಳೋದ್ ಬೇಡ. ಕೇಳಿಸ್ಕೊಂಡಿದ್ದೀನಿ, ನಾನು ಕೇಳಿಸ್ಕೊಂಡಿದ್ದೀನಿ ಬಿಡಿ. ಇಲ್ಲಿ ಹೇಳ್ದಿ ಕೇಳಿ, ನಾನು ಕೇಳಿಸ್ಕೊಂಡಿದ್ದೀನಿ ಬಿಡಿ ಅಧ್ಯಕ್ಷೆ. ಮಾನ್ಯ ಅಧ್ಯಕ್ಷೆ, ನಾನು ಏನಕ್ಕೆ ಕೊಟ್ಟಿದ್ದೀನಿ ಅಂದ್ರೆ, ಈಗ ನಾವ್ ಹೇಳಿದಾಗ ನೀವ್ ಹಂಗ್ ಮಾಡಿಲ್ವಾ? ನಾವ್ ಹಂಗ್ ಮಾಡಿದಕ್ಕೆ ಇಲ್ಲಿ ಬಂದು ಕೂತಿದೀವಲ್ಲ, ನಾವ್ ಅದಕ್ಕೆ ಇಲ್ಲಿ ಕೂತಿರೋದು. ಹಿಂದೆ ಗಮನಿಸ್ತಾ ಇದ್ದಾರೆ. ಆಡಳಿತ ಪಕ್ಷ ನಾನು ಹೇಳ್ತೇನೆ ಅಧ್ಯಕ್ಷರೇ, ಆಡಳಿತ ಪಕ್ಷ ಸಾಲ ಇಟ್ಟೋಗಿದ್ದು ಟೆಂಡರ್ ಕರೆದು ನೋಡಿ ಅದನ್ನ ನಾವು ತೀರಿಸ್ತಾ ಇದೀವಿ ಅಂತ ನೋಡಿ, ಅದು ನೋಡಿ ಯಾವ್ಯಾವ ಇಲಾಖೆಯಲ್ಲಿ ಅಧ್ಯಕ್ಷೆ 25,000 ಕೋಟಿ ಅವ್ರು ಸಾಲ ಇಟ್ಟೋದ್ರು. ಆಯ್ತು, ನಾನು ಹೇಳ್ತೀನಿ. ಉತ್ತರ ನೋಡಿ. ಆಯ್ತು ನಾರಾಯಣಸ್ವಾಮಿ ಅವರೇ, ಅದಕ್ಕೆ ಕೂತ್ಕೊಳ್ಳಿ. ಸರ್ಕಾರ ಉತ್ತರ ಕೊಡುವಾಗ ಪ್ರತಿಪಕ್ಷದ ಹೊತ್ತಿಂದ ಎಲ್ಲಾ ಪ್ರಶ್ನೆಗಳಿಗೆ ವಿಚಾರಗಳಿಗೆ ಸರ್ಕಾರ ಉತ್ತರ ಕೊಡುವಾಗ ಎಲ್ಲಾ ವಿಚಾರಗಳನ್ನು ಕೂಡ ಅವರಿಗೆ ಸ್ಪಷ್ಟವಾಗದು ತಿಳಿಸ್ತಾರೆ. ಇಲ್ಲಿ ಪ್ರಶ್ನೆ ಏನಿದೆ, ಈ ಸಲ ಅವರು ಪ್ರತಿಪಕ್ಷದಲ್ಲಿದ್ದಾಗ ಪ್ರತಿಪಕ್ಷ ಅಂದ್ರೆ ಏನನ್ನು ಮಾತಾಡ್ಬೇಕಾ ಆ ವಿಚಾರ ಮಾತಾಡ್ತಾರೆ. ನೀವತ್ತು ಈ ಕಡೆ ಇದ್ದೀರಿ, ನೀವೇನ್ ಹೇಳ್ತೀರಿ? ಹಿಂದೆ ನೀವು ಹಾಗೆ ಮಾತಾಡ್ಲಿಲ್ಲ, ಹೀಗೆ ಮಾತಾಡಿದ್ದಾರೆ. ಅದು ಅವರ ಮಿಸ್ಟೇಕ್ ಅಲ್ಲ, ಸೀಟಿನ ಮಿಸ್ಟೇಕ್. ಈ ಕಡೆ ಬಂದಾಗ ನೀವು ಹೀಗೆ ಮಾಡ್ತೀರಿ, ಆ ಕಡೆ ಬಂದಾಗ ಆ ಕಡೆ ಆಗ್ತೀವಿ. ಈಗ ಅವ್ರು ಏನು ಮಾತಾಡ್ತಾರೆ ವಿಚಾರ ಎಲ್ಲ ಕೂಡ ಮಾತಾಡ್ಲಿ, ನೀವು ಸಮಾಧಾನ ಸ್ವಲ್ಪ ಕೇಳಿ. ಮತ್ತು ನೀವೆಲ್ಲ ಆಯ್ತಪ್ಪ, ನೀವು ಯಾಕೆ ಹಿಂದೆ ಮಾತಾಡ್ತೀರಿ? ಆದ ಕಾರಣ ಈಗ ಅನುದಾನದ ಬಗ್ಗೆ ಚರ್ಚೆ ಆ ಕಡೆ ಈ ಕಡೆ. ನಿಮ್ಗೆ ಯಾರಿಗಾದ್ರೂ ಜಾಸ್ತಿ ಅನುದಾನ ಬೇಕಾ? ನನ್ನೊಂದು ಸಲಹೆ ಇದೆ, ನೀವು ಸ್ಪೀಕರ್ ಆಗಿ ನಿಮ್ಗೆಲ್ಲರಿಗೂ ಎಷ್ಟು ಅನುದಾನ ಸಿಗ್ತದೆ. ಈಗ ತಾವು ಮುಂದುವರಿಸಿ. ಮಾನ್ಯ ಅಧ್ಯಕ್ಷರೇ, ನಿಜವಾಗಿ ಅಭಿವೃದ್ಧಿ ಅಂತ ಪ್ರಗತಿ ಅಂತ ಕಂಡಿದ್ದು ನಿಮ್ಮ ಕಚೇರಿ, ನಿಮ್ಮ ವಿಧಾನಸೌಧ, ನಿಮ್ಮ ಫೋಟೋಗಳು, ನಿಮ್ಮ ಪೀಠ, ಇದು ಮಾತ್ರ ಅಭಿವೃದ್ಧಿ ಆಗಿದ್ದು. ಉಳಿದು ಯಾವುದೂ ಅಭಿವೃದ್ಧಿ ಆಗಲಿಲ್ಲ. ಬೆಂಗಳೂರಿನ ವಿಧಾನಸೌಧ ಈಗ ನಿಮ್ ಪೀಠ ಅಭಿವೃದ್ಧಿ ಮಾಡಿದ್ರಿ, ಇನ್ನು ಹೊರಗಡೆ ಒಂದಿಷ್ಟು ಫೋಟೋಗಳನ್ನು ಮಾಡಿದ್ರೆ ಅದು ಅಭಿವೃದ್ಧಿ. ಅದನ್ನ ಬಿಟ್ರೆ ಉಳಿದು ಯಾವ ಅಭಿವೃದ್ಧಿಗಳನ್ನು ಕೂಡ ಈ ಸರ್ಕಾರ ಮಾಡಲಿಲ್ಲ. ಈಗ ಮೊನ್ನೆ ಸಮಜಾಯಿಷಿ ಕೊಡ್ತಾ ಇದ್ದೀನಿ. ಮೊನ್ನೆ ಬ್ಯಾಲೆನ್ಸ್ ಇತ್ತಲ್ಲ ಸಭಾಧ್ಯಕ್ಷರೇ, ನಾನು ಹೇಳ್ದೆ ಅದೇ ಹೌಸಲ್ಲಿ ಹೇಳ್ದಲ್ಲ, 1,000 ಕೋಟಿ ಬ್ಯಾಲೆನ್ಸ್ ಇಟ್ಟಿದ್ದಾರೆ UDಲಿ ಅಂತ ಹೇಳಿ 7 ಕೋಟಿ ಅಷ್ಟೇನೆ. ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ಸಭಾಧ್ಯಕ್ಷರೇ, ಇವ್ರು ಮಾಡಿದಂತ ಸಾಲನ ಸ್ವಲ್ಪ ತೀರ್ಸು ಅಂತ ಹೇಳಿದ್ದಾರೆ. ಅದನ್ನ ಉತ್ತರ ಕೊಡೋ ಕೊಡಿ. ಏನಪ್ಪಾ ಮಾನ್ಯ ಅಧ್ಯಕ್ಷ, ನಾನು ಎಲ್ಲಾ ಸದಸ್ಯರಿಗೆ ಮಂತ್ರಿಗಳಿಗೆ ಹೇಳುದಿಷ್ಟೇ, ಅಲ್ಲಿಂದ ನಿಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತ್ರ ಯಾವ್ದು ಕೂಡ ಹೇಳುದಿಲ್ಲ. ಅವರಿಗೆ ಆದ ನೋವುಗಳನ್ನು ನಾವು ಖಂಡಿತವಾಗಿ ಹೇಳ್ತಾ ಹೋಗ್ತಾ ಇರ್ತಾರೆ, ಅದ್ರಲ್ಲಿ ಹೆಚ್ಚು ಕಮ್ಮಿ ಇರ್ಬೋದು. ತಾವು ದಯವಿಟ್ಟು ಒಂದು ಅರ್ಧ ಗಂಟೆ ಕರೆಕ್ಟ್ ಆಗಿ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷ, ಅವ್ರು ಬೇಗ ಮುಗಿಸಲಿ, ಮತ್ತೆ ತಾವು ಚರ್ಚೆ ಮಾಡಿ ಸ್ಪಷ್ಟವಾದ ಉತ್ತರ ಸರ್ಕಾರ ಕೊಡಿ. ಮಾನ್ಯ ಅಧ್ಯಕ್ಷರೇ, 22-23ನೇ ಸಾಲಿನಲ್ಲಿ ನಮ್ಮ ಜಿಲ್ಲೆನಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆಗೆ 1345 ಅರ್ಜಿ ಬಂದಿದ್ರೆ ನಾವು ಕೊಟ್ಟಿರೋದು 185 ಜನರಿಗೆ ಇಡೀ ಜಿಲ್ಲೆನಲ್ಲಿ.
ಅಂದ್ರೆ ನಿಗಮ ಮಂಡಳಿಗಳಲ್ಲಿ ಎಷ್ಟು ರೀತಿಯಾದಂತ ಅನುದಾನಗಳು ಕಡಿತಾಗಿದೆ ನಿಮಗೆ ಗೊತ್ತು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಹಣ ಬಂತು, ಮಲೆನಾಡು ಅಭಿವೃದ್ಧಿನಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ, ಬಯಲುಸೀಮಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ, ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಲಿಂಗಾಯತರ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮಾಚಿದೇವಿ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ, ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ನಿಗಮಗಳನ್ನ ಹೇಳ್ತಾ ಹೋದ್ರೆ ಬೋವಿ ನಿಗಮಕ್ಕೆ ಎಷ್ಟು ಕೊಟ್ಟು ಯಾವ ನಿಗಮಗಳಿಗೂ ಕೂಡ ಈ ಸರ್ಕಾರ ಹಣ ಕೊಡ್ಲಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಇಲ್ಲಿ. ಅದಕ್ಕೆ ಇವತ್ತು ಚರ್ಚೆ ಮಾಡ್ತಾ ಇರೋದು. ನಾನು ಅದಕ್ಕೆ ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಬಹಳ ನಾನು ಹೇಳಿದ್ರೆ 59,000 ಕೋಟಿ ರೂಪಾಯಿಯನ್ನ ಅಭಿವೃದ್ಧಿ ಚಟುವಟಿಕೆಗೆ ಅಂತ ಇಟ್ಟು ಉಳಿದ ಅಭಿವೃದ್ಧಿಗಳನ್ನ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಮಾತಾಡ್ಬೇಕಾದ್ರೆ ಒಳಗೆ ಹೊರಗಡೆ ಭಾರಿ ಮಾತಾಡ್ಬೇಕಾದ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ, ಏನು ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರ ಇರೋರು, ನಾವು SCP TSP ಆಕ್ಟ್ ಅನ್ನ ತಂದಂತವ್ರು. ಮಾತಾಡಿ. SCP TSP ಆಕ್ಟ್ ಅನ್ನ ತಂದಂತವ್ರು. ನಾನು ಅದಕ್ಕೆ 100 ಅಭಿನಂದನೆಗಳನ್ನು ಹೇಳ್ತಾನೆ. ಹೌದು, SCP TSP ಆಕ್ಟ್ ಅಂತ ತಂದದ್ ನೀವೇ, ನಿಮಗೆ ಆ ಕಿರೀಟ ಯಾವತ್ತಿದ್ರು ನಮ್ಗಿದೆ ಕಿರೀಟ. ಆದ್ರೆ ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ SCP TSP ಹಣವನ್ನು ಹೆಂಗ್ ಡೈವರ್ಟ್ ಮಾಡಿದ್ರಿ, ಆ ಕೀರ್ತಿಯೂ ಕೂಡ ನಿಮಗೆ ಬರಬೇಕು. SCP TSP ಆಕ್ಟ್ ಅನ್ನ ತಂದಿದ್ದೀರಿ ಅಂತ ಕೀರ್ತಿಯನ್ನು ಹೆಂಗೆ ನೀವು ಮೈ ಮೇಲೆ ಹೇಳ್ಕೊಂಡಿದ್ದೀರೋ, ಅದೇ ರೀತಿ 14,000 ಕೋಟಿ ರೂಪಾಯಿಯನ್ನ 2 ವರ್ಷದ ಅವಧಿಯಲ್ಲಿ ಮಾನ್ಯ ಅಧ್ಯಕ್ಷರೇ 14,731 ಕೋಟಿ ರೂಪಾಯಿ ಡೈವರ್ಟ್ ಮಾಡಿದಿರಿ. ಗೃಹಲಕ್ಷ್ಮಿಗೆ ಅದನ್ನ ಡೈವರ್ಟ್ ಮಾಡಿದಿರಿ, ಬಸ್ಸಿಗೆ ಅದನ್ನ ಡೈವರ್ಟ್ ಮಾಡಿದಿರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.